ಬೋರ್ಡ್ ಹಾಕಿದ್ದಾನೆ ಮಾರಿ. ಇದು ಎಂಥ ಅವಸ್ಥೆ, ನನಗೆ ಅಷ್ಟು ಧೈರ್ಯ ಇಲ್ಲ, ಖಾಲಿ ಇದ್ರೂ ಬೇಡ. ಇಲ್ಲಿಂದ ನಾವು ಆಂಧ್ರ ಪ್ರದೇಶಕ್ಕೆ ಎಂಟರ್ ಆಗಿದ್ದೇವೆ. ಇಲ್ಲೇ ನೋಡಿ RTO, ನೀವು ಎಲ್ಲೋ ಬೋರ್ಡ್ ಆದರೆ RTO ಚೆಕ್ಕಿಂಗ್ ಎಲ್ಲ ಇಲ್ಲೇ ಮಾಡಿಸ್ಬೇಕು, ಇಲ್ಲದೆ ಈ ಥರ ನಿಮ್ಮನ್ನು ಹಿಡಿತಾರೆ. ನೆಟ್ವರ್ಕ್ ಇದ್ದು ಅವು ಎಂಚ ಮಾರೆ ಉಂಡಿ ನೆಟ್ವರ್ಕ್ ನಮ್ಮದು 238 ಕಿಲೋಮೀಟರ್ ಆಗಿದೆ. ಬ್ಲೂಟೂತ್ ಪ್ರಾಬ್ಲಮ್ ಆಗಿದೆ, ಕಾಲ್ ಎಲ್ಲರದ್ದು ಕಟ್ ಆಗಿದೆ. ಇನ್ನೊಮ್ಮೆ ಬಂತೀಗ ಕಾಲ್. ಹಲೋ ಹಲೋ ಹಲೋ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಪಯಣವನ್ನು ಇನ್ನೂ ಮುಂದುವರಿಸುತ್ತಿದ್ದೇವೆ. ಈಗ ಕಿಲೋಮೀಟರ್ ಕಮ್ಮಿಯಾಗಿ 15 ಕಿಲೋಮೀಟರ್ ತೋರಿಸ್ತಿದೆ. 15 ಕಿಲೋಮೀಟರ್ 20 ನಿಮಿಷ ಹೋಗುವ. ಸಮಯ 12:16. ಬೆಳಿಗ್ಗೆ 7 ಗಂಟೆ ಹೊರಟು ಅವರು 12:16ಕ್ಕೆ ಬೆನಕೊಂಡ ಹತ್ತಿರ ಇದ್ದೇವೆ. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡುವಾಗ ಆಗಲ್ಲ ರೋಡ್ ಕಾಣ್ತಿತ್ತು. ಇಲ್ಲಿ ನೋಡುವಾಗ ಏನೋ ಚಿಕ್ಕ ಪುಟ್ಟ ರೋಡ್ ಕಾಣ್ತಿದೆ. ಮೋಸ್ಟ್ಲಿ ಉಲ್ಟಾ ಸೈಡಿಂದ ಬಂದ್ವಾ ಅಂತ ಡೌಟ್ ಆಗ್ತಿದೆ. ಅಪೋಸಿಟ್ ಸೈಡಿಂದ ಏನಾದ್ರು ಬಂದ್ವಾ ಅಂತೇಳಿ. ಇಲ್ಲ ನೋಡು, ಬೈಕರ್ಸ್ ರಿಫ್ರೆಶಿಂಗ್ ಪಾಯಿಂಟ್ ಹಾಗಾದ್ರೆ ಇದೇ ಇರ್ಬೋದು. ಮೋಸ್ಟ್ಲಿ ಅಲ್ಲಿ ಆ ಪಾಯಿಂಟ್ ನಂತರ ಒಳ್ಳೆ ರೋಡ್ ಮಾಡಿದ್ದಾರೆ, ಅಲ್ಲಿ ತನಕ ಈ ಥರ ರೋಡೇ ಅಂತ. ಇದೇ ರೋಡ್. ಬ್ರೋ ನೈಸ್. ಹಲೋ ನಮಸ್ತೆ. ಇಲ್ಲಿಂದ ನಿಜವಾದ ರೋಡ್ ಶುರುವಾಗುತ್ತದೆ. ಡೇಂಜರಸ್ ಕರ್ವ್ಸ್ ಹೆಡ್. ಎಂತೆಂಥ ಕರ್ವ್ಸ್ಗಳನ್ನೇ ನೋಡಿದ್ದೇವೆ, ಇದೇನು ದೊಡ್ಡ ವಿಷಯ. ರೈಟ್ ಸೈಡ್ ನೋಡ, ಫೇಸಿಯ. ಇದು ಪೇಂಟಿಂಗ್ ಭಾರಿ ಚೆಂದ ಮಾಡಿದ್ದಾರೆ. ಯಾರು ಮಾಡಿದ್ದು ಗೊತ್ತಿಲ್ಲ. ಸೂಪರ್. ನಮ್ಮ ಫಸ್ಟ್ ಕರ್ವಿಗೆ ನಾವು ಎಂಟರ್ ಆಗ್ತಿದ್ದೇವೆ. ವಿ ಹ್ಯಾವ್ ಸಕ್ಸಸ್ಫುಲಿ ಪಾಸ್ ದಿ ಫಸ್ಟ್ ಕರ್ವ್. ಅಲ್ಲಿ ನೋಡಿ, ಅದು ಮೇನ್ ಫೋಟೋ ಅಂತ ಮೇಲ್ಗಡೆ ಅಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲೆಲ್ಲೋ. Let's ignite, dance with me through the night. Baila, sin parar, shake your body, shine like star.
ಇದು ಇಷ್ಟು ಅಂತ ಹೇಳಿದರೆ ಇನ್ನೂ ಅದು ಸ್ವಲ್ಪ ಎಕ್ಸ್ಟ್ರೀಮ್ ಕೋರ್ಸ್ ಇದೆ. ಬಟ್ ಇಲ್ಲಿ ಬೈಕನ್ನು ಕೋರ್ಸಲ್ಲಿ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡೋಕ್ಕೆ ರೋಡ್ಸ್ ಮಾಡಿದ್ದಾರೆ, ಅದೊಂದು ಒಳ್ಳೆಯ ವಿಷಯ. ಫುಲ್ ಹಿಲ್ಸಲ್ಲಿ ಹಾಗಿಲ್ಲ, ರೋಡ್ ಒಳ್ಳೆ ಇದೆ. ಬಟ್ ಈ ಥರ ಒಂದು ಕರ್ವಲ್ಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಟು ನಿಮಗೆ ಈಸಿ ಆಗುವ ಹಾಗೆ ಮಾಡಲಿಲ್ಲ ಅವರು. ಸೊ ನಾರ್ಮಲ್, ಇಟ್ಸ್ ನಾರ್ಮಲ್. ಈ ಥರ ಕರ್ವ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದರೆ ಕರ್ನಾಟಕದಲ್ಲಿ ಇನ್ನೊಂದು ಪ್ಲೇಸ್ ಅಂತ ಹೇಳಿದರೆ ಆಗುಂಬೆ. ಆಗುಂಬೆಯಲ್ಲಿರುವ ಹೇರ್ ಪ್ರಿಂಟ್ ಆ್ಯಂಡ್ ಇನ್ನೊಂದು ಚೆಂದ ಇದೆ. ಬಟ್ ರೋಡ್ಸ್ ಎಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ರೋಡು, ದೊಡ್ಡ ದೊಡ್ಡ ಬಸ್ಸುಗಳೆಲ್ಲ ಬರಲ್ಲ. ಒಂದು ನಮ್ಮ ಸಣ್ಣ ಗಾತ್ರದ ಬಸ್ಸುಗಳಿಗೆ ಮಾತ್ರ ಅಲ್ಲಿ ಪ್ರವೇಶ. ನಿಮಗೆ ಆ ಕರ್ವ್ಸ್ ವ್ಯೂ ಬೇಕು ಅಂತ ಹೇಳಿದ್ರೆ ಅಲ್ಲೇ ಹೋಗ್ಬೇಕು. ಕರ್ವ್ಸ್ ಇದು ವ್ಯೂ ಬೇಕು ಅಂತ ಹೇಳಿದ್ರೆ ಅಲ್ಲೇ ಹೋಗ್ಬೇಕು. ಮತ್ತೆ ಇಲ್ಲಿ ಆ ಫೋರ್ಟ್ ಇದೆ, ಅದು ನೋಡ್ಬೋದು. ಅಲ್ಲಿ ಫೋಟೋ ತೆಗೆಯುವ ಫಸ್ಟ್. ಹಾಂ, ಹೋಗಿ ಹೋಗಿ ಎದುರಿಗೆ. Dangerous curves ahead. ನೋಡಿ ಇಲ್ಲಿಂದ ವ್ಯೂ ಹೇಗೆ ಕಾಣ್ತಿದೆ. ಓ, ಫುಲ್ ಕರ್ವ್ಸ್ ಇಲ್ಲಿಂದ ಚಂದ ಕಾಣ್ತಿದೆ ಮಾರೆ. ಕ್ರೇಜಿ. ನಮಗೀಗ ಹೊಸ ರೈಡಿಂಗ್ ಗ್ರೂಪ್ ಸಿಕ್ಕಿತು. ಎಲ್ಲ ಬೆಂಗಳೂರವರು ಪೆನಕೋಟದಲ್ಲಿ ಸಿಕ್ಕಿದ್ದಾರೆ. ಸಿಗುವ ನೆಕ್ಸ್ಟ್ ಟೈಮ್, ಇನ್ನೊಮ್ಮೆ ಬಾಯ್ ಬಾಯ್. ಯೂಟ್ಯೂಬಲ್ಲಿ ಬಂದುಬಿಡ್ತೀರಾ. ಸಂಚಾರಿಗಳು ಅಂತಿದೆ ನೋಡಿ. ನೆಟ್ಟಿಲ್ಲ, ಅದೇ ನಾನು ನೋಡ್ತಿದ್ದೆ ಅವ್ರದ್ದು ಈ ಶಾರ್ಟ್ಸ್ ಇರುತ್ತಲ್ಲ. ಹಾಂ, ನಾನು ನಿಮ್ಗೆ ಕಳಿಸ್ಬಿಡ್ತೇನೆ, ನೀವು ಗ್ರೂಪಲ್ಲಿ ಹಾಕ್ಬಿಡಿ. ಬಾಯ್ ಬಾಯ್. ನಮ್ಮದು ಬಾಯ್ಸ್ದು ಫೋಟೋಶೂಟ್ ಆಗ್ತಿದೆ. ನಮ್ಮದು ಪ್ರೊಫೆಷ್ನಲ್ ಫೋಟೋಗ್ರಾಫರ್ ನಿತಿನ್, ಇವತ್ತಿನ ಕ್ರೇಜಿ ಫೋಟೋಗ್ರಾಫರ್ ನಿತಿನ್. ಓ ಕ್ರೇಜಿ ಮಾರೆ, ಓ ಮೈ. ನಾವು ಈಗಷ್ಟೇ ತೆನಕೊಂಡ ಫೋರ್ಟಲ್ಲಿ ಸುಮಾರು ಫೋಟೋಶೂಟನ್ನು ಮಾಡಿಕೊಂಡು ವಾಪಸ್ ಮನೆಗೆ ತೆರಳುತ್ತಿದ್ದೇವೆ. ಇನ್ನು ಜಾಸ್ತಿ ಏನಿಲ್ಲ, ಮನೆಗೆ ವಾಪಸ್ ಹೋಗಿ ಚಿಲ್ ಮಾಡಿ ಮಲಗೋದು. ಸಿಗೋ ಬ್ರೋ, ಬಾಯ್ ಬಾಯ್. ಸೂಪರ್ ಫೋಟೋ ಬಂತು, ಬಾಯ್ ಬಾಯ್. ಸೊ ನಮಗಿಲ್ಲಿ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಆದರು, ಫೋಟೋಸ್ ಎಲ್ಲ ಸುಮಾರು ಸಿಕ್ತು. ಇದೇ ನೋಡಿ ತೆನಕೊಂಡ. ಮೇಯ್ನಾಗಿ ಬೈಕರ್ಸ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತೇಳಿ ಬರುವುದಾದರೆ ಬರ್ಬೋದು. ಅದು ಬಿಟ್ಟು ಬೇರೆ ಸ್ಪೆಸಿಫಿಕ್ಕಾಗಿ ಏನೂ ಇಲ್ಲ. ವ್ಯೂ ಸಹ ಚೆನ್ನಾಗಿದೆ ಒಂಥರ. ಬನ್ನಿ ನೋಡಿ, ಮನೆಯಲ್ಲಿ ಕೂತು ಮಾಡುವಂಥದ್ದು ಏನೂ ಇಲ್ಲ.
ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಇನ್ನು ಡೈರೆಕ್ಟ್ ಬೇರೆ ಯಾವುದು ಪ್ಲೇಸಿಗೆ ಹೋಗ್ತಿಲ್ಲ, ತುಂಬ ಬಿಸಿಲು, ಡಿಹೈಡ್ರೇಷನ್ ಒಳ್ಳೆ ಆಗ್ತಿದೆ. ಫಸ್ಟು ಒಂದು ಜ್ಯೂಸ್ ಕುಡಿದು ಮತ್ತು ಚೆಂದ ಒಂದು ನಮ್ಮ ಕರ್ನಾಟಕ ಫುಡ್ ಊಟ ಮಾಡಿಕೊಂಡು ಮನೆಗೆ ತೆರಳುವ. ಇಲ್ಲಿಂದ ವ್ಯೂ ನೋಡಿ ಹೇಗೆ ಬಂದಿದೆ, ಹೇಗೆ ಇದೆ. ಇಲ್ಲೊಂದು ಫೋಟೋ ತಗೊಳ್ಬೋದು ಅನ್ಸುತ್ತೆ. ಇಲ್ಲೊಂದು ಫೋಟೋ ತೆಗೆದು ಮತ್ತೆ ಸಿಗುವ. ಇಲ್ಲಿಂದ ನಾವು ಡೈರೆಕ್ಟ್ ಮನೆಗೆ ತೆರಳುತ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಸಿಗುವ ನೋಡುವ. ಆದರೆ ಮಧ್ಯದಲ್ಲಿ ಏನಾದ್ರು ರೆಕಾರ್ಡ್ ಮಾಡ್ತೇನೆ, ಇಲ್ಲದಿದ್ದರೆ ಚಾರ್ಜು ಖಾಲಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಸಿಗುವ. ಬಾಯ್ ಬಾಯ್. ನೋಡಿ ಲಾಸ್ಟ್ ನಮ್ಮದೊಂದು ಬೈಕ್ ಲೈನಪ್ ನೋಡಿಬಿಡಿ. ಓಕೆ ಬಾಯ್.